ಇತಿಹಾಸಕ್ಕೆ ಸಂಬಂಧಿಸಿದಂತ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ. ಪ್ರಶ್ನೆ ಯಾವ ತರ ಇದೆಯಪ್ಪ ಅಂತ ನೋಡ್ಕೊತ ಬಂದಾಗ, ಕೆಳಗಿನವರಲ್ಲಿ ಗುಪ್ತರ ಕಾಲದಲ್ಲಿ ಇದ್ದ ವಿಜ್ಞಾನಿ ಮತ್ತು ಗಣಿತ ತಜ್ಞರನ್ನ ಗುರುತಿಸಿ ಅಂತೇಳಿ ಪ್ರಶ್ನೆ ಇದೆ. ಈ ಗುಪ್ತ ಮನೆತನ ಅಂದ ತಕ್ಷಣನೇ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಶ್ರೀಗುಪ್ತನಿಂದ ಆರಂಭವಾದಂತಹ ಮನೆತನ ಅಥವಾ ಒಂದನೇ ಚಂದ್ರಗುಪ್ತನಿಂದ ಆರಂಭವಾದಂತಹ ಈ ಮನೆತನ ಸುಮಾರು 3 ಮತ್ತು 4ನೇ ಶತಮಾನದಲ್ಲಿ ಈ ಮನೆತನ ಪ್ರಸಿದ್ಧವಾಗಿ ಆಳ್ವಿಕೆ ಮಾಡ್ತದೆ. ಇದರಲ್ಲಿ ಸಮುದ್ರಗುಪ್ತ, 2ನೇ ಚಂದ್ರಗುಪ್ತ ಅಲ್ಲಿ ಪ್ರಸಿದ್ಧ ದೊರೆಗಳು ಅಂತೇಳಿ ಬರ್ತಾರೆ. ಅಂತ ಈ ಗುಪ್ತರ ಕಾಲದಲ್ಲಿ ವಿಜ್ಞಾನಿಗಳು ಮತ್ತು ಗಣಿತಶಾಸ್ತ್ರಜ್ಞರು ಕೂಡ ತಮ್ಮದೇ ಆದಂತಹ ಕೊಡುಗೆಗಳನ್ನ ಇವ್ರ ಕಾಲದಲ್ಲಿ ನೀಡ್ತಾರೆ. ಹಾಗಾದ್ರೆ ಅವರು ಯಾರ್ಯಾರು ಅಂತೇಳಿ ಕ್ವಶನ್ಸ್ ಕೊಟ್ಟಿದ್ದಾರೆ. ಸರ್, ಇಲ್ಲಿ ಧನ್ವಂತರಿ ಅವ್ರ ಕಾಲದಲ್ಲಿ ಇದ್ನೋ ಅಥವಾ ಚರಕ ಇದ್ನೋ, ಸುಶ್ರುತ ಇದ್ನೋ, ಆರ್ಯಭಟ್ಟ ಇದ್ನೋ, ಇದ್ರೊಳಗಡೆ ಯಾರ್ಯಾರು ಇದ್ರು ಅಂತ ನೋಡ್ಕೊತ ಬಂದಾಗ ನಾವು ಗುಪ್ತರ ಕಾಲದ ಹಿಸ್ಟ್ರಿಯನ್ನು ತೆಗೆದು ನೋಡಿದಾಗ ಸರ್ ಇವರೆಲ್ಲರೂ ಬರ್ತಾರೆ. ಧನ್ವಂತರಿನೂ ಬರ್ತಾನೆ, ಚರಕನೂ ಬರ್ತಾನೆ, ಸುಶ್ರುತನೂ ಬರ್ತಾರೆ, ಆರ್ಯಭಟ್ಟನೂ ಬರ್ತಾರೆ. ಹೀಗಾಗಿ ಆಪ್ಷನ್ಸ್ ಇದಕ್ಕೆ ABCD ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಒಂದೊಂದು ಇವ್ರ ಮೇಲೆ ಸಪರೇಟ್ ಏನಾದ್ರು ಕ್ವಶನ್ಸ್ ಬಂದಪ್ಪ ಅಂದ್ರೆ, ಸರ್ ವೈದ್ಯಕೀಯ ಕ್ಷೇತ್ರದಲ್ಲಿ ಭಾರತ ದೇಶದ ವೈದ್ಯಶಾಸ್ತ್ರದ ಪಿತಾಮಹ ಅಥವಾ ವೈದ್ಯಕೀಯಕ್ಕೆ ಅತ್ಯಂತ ಕೊಡುಗೆ ನೀಡಿದಂತ ಪ್ರಸಿದ್ಧವಾದ ವ್ಯಕ್ತಿ ಯಾರಪ್ಪ ಅಂದ್ರೆ ಧನ್ವಂತರಿ ಅಂತ ಕರಿತೀವಿ. ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕೂಡ ಕರಿತೀವಿ ಧನ್ವಂತರಿ. ಆಪ್ಷನ್ಸ್ ನೀವು ಧನ್ವಂತರಿ ಸಪರೇಟ್ ಆಗಿ ಕ್ವಶನ್ಸ್ ಕೊಟ್ಟಾಗ ಇದನ್ನು ಬರೀಬೇಕು. ಇನ್ನ ಇವರೆಲ್ಲರೂ ವೈದ್ಯಕೀಯ ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಕ್ಕೆ ಮತ್ತು ಗಣಿತಕ್ಕೆ ಅತಿ ಹೆಚ್ಚು ಕೊಡುಗೆಗಳನ್ನು ಕೊಡ್ತಾರೆ. ಅದ್ರ ಒಳಗಡೆ ಚರಕ ಇವರು ಕೂಡ ವೈದ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿ. ಇವರು ಒಂದು ಪ್ರಸಿದ್ಧವಾದಂತಹ ಗ್ರಂಥ ಬರೀತಾರೆ. ಅದೇ ಯಾವ್ದಪ್ಪ ಅಂದ್ರೆ ಚರಕ ಸಂಹಿತೆ. ಹೆಸರಲ್ಲೇನೆ ಸೂಚಿಸ್ತದ ಯಾವ್ದಪ್ಪ ಅಂದ್ರೆ ಚರಕ ಸಂಹಿತೆ ಅಂತೇಳಿ. ಇದು ಪವಿತ್ರವಾದಂತಹ ಒಂದು ಗ್ರಂಥ ಇವರು ಬರೆದಿದ್ದು. ಓಕೆ, ಚರಕ ಸಂಹಿತೆ. ಇನ್ನ ಇದನ್ನ ಬಿಟ್ಟರೆ ಸುಶ್ರುತ, ಇವರು ಶಸ್ತ್ರಚಿಕಿತ್ಸೆ ಮಾಡೋದ್ರಲ್ಲಿ ಅವಾಗಿನ ಕಾಲದಲ್ಲಿ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿದಂತ ವ್ಯಕ್ತಿ ಅಂತೇಳಿ ಕ್ವಶನ್ಸ್ ನ ಕೊಡ್ತಿರ್ತಾರೆ. ಯಾರಪ್ಪ ಅಂದ್ರೆ ಸುಶ್ರುತ. ಇವರು ಶಸ್ತ್ರಚಿಕಿತ್ಸೆ ಅಂದ್ರೆ ಆಪರೇಷನ್ ಅಂತ ಕರಿತೀವಲ್ಲ, ಅದನ್ನ ಮಾಡುವುದರಲ್ಲಿ ಬಹಳ ಎಕ್ಸ್ಪರ್ಟ್ ಆಗಿದ್ರು ಅಂತೇಳಿ ನಾವು ನೋಡ್ತೀವಿ. ಇವರು ಕೂಡ ಗುಪ್ತರ ಕಾಲದಲ್ಲಿ ಇದ್ರು. ಇನ್ನ ಇದನ್ನ ಬಿಟ್ರ ಆರ್ಯಭಟ್ಟ, ಇವರು ವಿಜ್ಞಾನಿನೂ ಕೂಡ ಹೌದು, ಗಣಿತ ಶಾಸ್ತ್ರಜ್ಞನೂ ಕೂಡ ಹೌದು. ಇವರು ಹೆಸರ ಮೇಲೆ ಸಾಕಷ್ಟು ಇವರು ಸಾಧನೆ ಕಂಡುಕೊಂಡು ಈಗ ಭಾರತ ದೇಶದಲ್ಲಿ ಸಾಕಷ್ಟು ವಿಜ್ಞಾನಿಗಳಿಗೆ ಇವ್ರ ಹೆಸರ ಮೇಲೆ ಆರ್ಯಭಟ್ಟ ಪ್ರಶಸ್ತಿಯನ್ನು ಕೊಡ್ತಾರೆ. ಭಾರತ ದೇಶದ ಮೊಟ್ಟ ಮೊದಲ ಉಪಗ್ರಹಕ್ಕ ಈ ಆರ್ಯಭಟ್ಟ ಅಂತಾನೆ ಹೆಸರಿಟ್ಟಿದ್ದಾರೆ. ಇಲ್ಲಿ ಗ್ರಹಣಗಳ ಬಗ್ಗೆ ಇವರು ಮೊಟ್ಟ ಮೊದಲಿಗೆ ಕಲ್ಪನೆಯನ್ನು ಕೊಟ್ಟಂತ ಭಾರತೀಯ ವಿಜ್ಞಾನ ಅಂದಾಗ ಆರ್ಯಭಟ್ಟ ಅಂತ ಹೇಳ್ತೀವಿ. ಈ ತರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಂದಾಗ ನೀವು ಎಲ್ಲಾ ತರನು ನೀವು ಆಪ್ಷನ್ಸ್ಗಳನ್ನ ಓದ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಹೆಲ್ಪ್ ಆಗ್ತದ. ಇದೇ ತರ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪೇಜಸ್ನ ಫಾಲೋ ಮಾಡ್ಕೊಡ್ರಿ. ಧನ್ಯವಾದಗಳು.